ಹಾಯ್ ಫ್ರೆಂಡ್ಸ್, ನೈಟ್ ಮಲಗಿದ್ದು ಲೇಟ್ ಆಯಿತು. ಬೆಳಗ್ಗೆ ಎದ್ದು ಅಂಗಡಿ ಓಪನ್ ಮಾಡೋಂತ ಅಂಗಡಿಗೆ ಬಂದ್ವಿ. ಟೈಮ್ ಆಗಿತ್ತು, ಅಂಗಡಿ ಓಪನ್ ಮಾಡೋಕ್ಕೆ ಬಂದ್ವಿ. ಅಂಗಡಿ ಓಪನ್ ಮಾಡೋಕ್ಕೆ ನಮ್ಮ ಫ್ರೆಂಡ್ಸ್ ಬಂದು ಹೆಲ್ಪ್ ಮಾಡ್ತಾಯಿದ್ರು. ನಮ್ಮ ಕ್ಯಾಶಿಯರ್ ಧನಂಜಯ್ ಕೂಡ ಬಂದು ಅಂಗಡಿ ಓಪನ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾಯಿದ್ರು. ನಾಳೆ ನಮ್ಮ ಬಾಯ್ಸ್ದು ಕ್ರಿಕೆಟ್ ಟೂರ್ನಮೆಂಟ್ ಇದೆಯಂತೆ, ಅದ್ರ ಬಗ್ಗೆ ಮಾತಾಡ್ತಾಯಿದ್ರು. ಹಂಗೆ ವಿಶ್ ಮಾಡಿದ್ರು. ಯಾಕೆ 11 ಗಂಟೆಗೆ ಬಂದು ಓಪನ್ ಮಾಡ್ತೀವಿ, ಬೀಗ ಹಾಕ್ಕೊಂಡು ಹೋಗು ಅಂದ್ಕೊಂಡು ಹೇಳ್ತಾಯಿದ್ರು ಧನಂಜಯ್ ಅವರು. ಹೀಗೆ ನಮ್ಮ ಗ್ರೈಂಡರ್ ಮಾಸ್ಟರ್ ಅವರು ಕೂಡ ಸ್ಮೈಲ್ ಮಾಡ್ತಾಯಿದ್ರು. ಬೆಂಗಳೂರು ಟು ಮಂಗಳೂರು ಹೈವೇಯಲ್ಲಿ ಇರೋದು. ನಮ್ಮ ಕೋಟ್ಲೆ ಸತೀಶ್ ಅವರು ಈಗ ಸ್ವೀಟ್ ಬರುತ್ತೆ ಅಂತ ಅಂಗಡಿನೆಲ್ಲ ಫುಲ್ ಕ್ಲೀನ್ ಮಾಡ್ತಾಯಿದ್ರು. ಬೇಗ ಕ್ಲೀನ್ ಮಾಡಿ ತಿಂಡಿ ಮಾಡಿ ಗ್ರೌಂಡ್ಗೆ ಹೋಗೋಣ ಅಂತ ಇದ್ದರು. ಅಷ್ಟಕ್ಕೆ ನಮ್ಮ ಅಜಯ್ ಅವ್ರು ಬಂದರು. ಮೊನ್ನೆ ಎಲ್ಲ ಹುಷಾರಿಲ್ಲದೆ ಮಲ್ಕೊಂಡಿದ್ರು. ಇವತ್ತು ಬೂಸ್ಟ್ ಬಂದಿರೋ ಟ್ಯಾಬ್ಲೆಟ್ಸ್ ಎಲ್ಲ ತಿಂದ್ಕೊಂಡು ಸ್ವಲ್ಪ ತಯಾರಾಗಿದ್ದಾರೆ. ಅದೇ ಖುಷಿಲಿ ಕ್ಯಾಮ್ರಾ ತಿಂಡಿ ಮಾಡೋಣ ಅಂತ ಒಳಗಡೆ ಹೋದ್ವಿ. ನಮ್ಮ ನಾಗಣ್ಣ ಬಟರ್ ಮಸಾಲೆ ಮತ್ತು ಆನಿಯನ್ ದೋಸೆ ಹಾಕಿದ್ರು, ತಿಂಡಿ ತಿನ್ಕೊಂಡು ಹೋಗಿ ಅಂತ. ಅವರು ಖುಷಿಯಿಂದ ಇವತ್ತು ದೋಸೆಗಳಿಗೆ ಕ್ಲೋಸ್ ಮಾಡ್ತೀನಿ ಅಂತ ಇದ್ದರು. ಹಂಗೆ ಈಚೆ ಬಂದ್ವಿ. ನಮ್ಮ ಶಶಿಯಣ್ಣ ಸಿಕ್ಕಿದ್ರು, ಕಾಫಿ ಕುಡಿತಾಯಿದ್ರು ಬೋಳು ಮಂಡೆ ಬಿಟ್ಕೊಂಡು. ಅದು ಇದು ಕಾಮಿಡಿ ಮಾತಾಡ್ಕೊಂಡು ಎಲ್ಲ ರೇಗಿಸ್ತಾಯಿದ್ರು. ಹಂಗೆ ಕಾಫಿ ಗಿಫಿ ಎಲ್ಲ ಕೊಟ್ಟು ತಿಂಡಿ ಮಾಡಿ ಕಾಫಿ ಗಿಫಿ ಗ್ರೌಂಡಿಗೆ ಬಂದ್ವಿ. ಹಂಗೆ ನಮ್ಮ ಅಜಯ್ ಅವ್ರು ಬಂದಿದ್ದರು ಗ್ರೌಂಡ್ಗೆ ಇವತ್ತು ನಮಗಿಂತ ಮುಂಚೆನೇ. ನೆನ್ನೆ ಹುಷಾರಿಲ್ಲ ಅನ್ಕ ಮಲ್ಕೊಂಡು ಬೂಸ್ಟ್ ಟ್ಯಾಬ್ಲೆಟ್ಸು ಮತ್ತು ಅದು ಬೂಸ್ಟ್ ಹಿಡಿದ್ರೆ ಜ್ಯೂಸ್ ಎಲ್ಲ ಕುಡ್ಕೊಂಡು ಇವತ್ತು ಫುಲ್ ತಯಾರಾಗಿ ನಾನು 4 ಸಿಕ್ಸ್ ಹೊಡಿತೀನಿ ಅಂದ್ಕೊಂಡು ನಿಂತ್ಕೊಂಡಿದ್ದಾರೆ. ಕಿಫಾರ್ ಮಾಡೋಕ್ಕೆ ನಮ್ಮ ಸತೀಶ್ ಅಣ್ಣ ಅವರು ಫುಲ್ ಜೋಶಲ್ಲಿ ನಿಂತಿದ್ದಾರೆ. ಇವತ್ತು ಬಿಸಿಲು ಕಮ್ಮಿದೆ. ಬರ್ತಾ ಇಲ್ಲ